ನೋಡು ಆದಿತ್ಯ, ನಿನ್ ಜೊತೆ ಇನ್ನು ಮಾತಾಡೋ ಅವಶ್ಯಕತೆ ನನಗೆ ಇಲ್ಲ ಅನ್ಸುತ್ತೆ. ದಯವಿಟ್ಟು ಈಗಿಂದೀಗ್ಲೇ ನಮ್ಮ ಮನೆ ಬಿಟ್ಟು ಹೊರಗಡೆ ಹೋಗು, ಎಲ್ಲಾದ್ರೂ ಜೀವನ ಮಾಡ್ಕೋಗು. ಇನ್ನ ನಿನ್ ಸುದ್ದಿಗ್ ನಾವು ಬರಲ್ಲ, ನನ್ ಸುದ್ದಿಗ್ ನೀನ್ ಬರ್ಬೇಡ. ರೀ, ನಾವ್ ಸ್ವಲ್ಪ ಬೇಗ ಬಂದು ಅನಿಸ್ತಾ ಇದೆ ಕಣ್ರಿ. ಹೆಂಗಿದ್ರು ಅಣ್ಣವರು ಇವನ ಆದಿತ್ಯನ ಮನೆಯಿಂದ ಆಚೆ ಕಳಿಸ್ತಾರೆ. ಕಳ್ಸಿದ್ಮೇಲೆ ಬಂದಿದ್ರೆ ಸಮಾಧಾನ ಮಾಡಕ್ಕಾಗದಲ್ವಾ? ಸರೋಜಾ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ನಾವಿಲ್ಲಿ ಜಗಳ ಆಡ್ಲಿ ಅಂತ ಬಂದಿಲ್ಲ, ಜಗಳ ನಿಲ್ಲಿಸ್ಬೇಕು ಅಂತ ಬಂದಿರೋದು. ನಮ್ ಕೈಲಾದ್ರೆ ಒಳ್ಳೆಗಿದ್ ಮಾಡೋಣ. ಏನಕ್ ನೀನ್ ಈ ತರ ಕೆಟ್ಟ ಯೋಚನೆಗಳನ್ನ ಮಾಡ್ತೀಯಾ? ಇದ್ದಿದ್ ಹೇಳದ್ನಪ್ಪ. ಸರಿ ಆಯ್ತು, ನಿಮ್ಮಿಷ್ಟ, ನೀವೇನಾದ್ರೂ ಮಾಡ್ಕೊಳ್ಳಿ. ಬಾವಾ, ಶ್ರೀಕಂಠ, ನೀನೇನು ಸಡನ್ ಆಗಿ ಬಂದ್ಬಿಟ್ಟಿದ್ಯಾ? ಅಮ್ಮ ಆಗ್ಲೇ ಫೋನ್ ಮಾಡಿದ್ರು ಬಾವಾ, ಇಲ್ಲಿ ನಡೆದಿದ್ ವಿಚಾರ, ನಡೀತಾ ಇರೋ ವಿಚಾರ ಎಲ್ಲ ಹೇಳಿದ್ರು. ಆದಷ್ಟು ಬೇಗ ಬಾರಪ್ಪ, ಒಂಚೂರು ಮನೆಯಲ್ಲಿ ವಾತಾವರಣ ಸರಿಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಬಂದೆ. ನಾನಿಲ್ಲಿ ಬಂದ್ ನೋಡ್ತೀನಿ, ಏನ್ ಅಪ್ಪ ಮಗ ಇಬ್ರು ಈ ತರ ಬೈದಾಡ್ತಾ ಇದ್ದೀರಲ್ಲ. ಅಲ್ಲ, ನೀನೇ ಯೋಚನೆ ಮಾಡೋಣ, ಹುಟ್ಟಾಗಿಂದ ನಿಮ್ ಜೊತೆನಲ್ಲೇ ಇದ್ದಾನೆ. ಸಡನ್ ಆಗಿ ಹೋಗು, ನೀನೆಲ್ಲೋ ಜೀವನ ಮಾಡ್ಕೋ, ನಮ್ಮ ಮನೆಗ್ ಬರ್ಬೇಡ ಅಂತಂದ್ರೆ ಹೆಂಗಣ್ಣ ಇದು? ಶ್ರೀಕಂಠ, ನಿನ್ಗೆ ವಿಚಾರ ಇನ್ನ ಗೊತ್ತಿಲ್ಲ ಅನ್ಸುತ್ತೆ. ಇವನ್ ಏನ್ ಮಾಡಿದಾನೆ ಅಂತ ಫಸ್ಟ್ ತಿಳ್ಕೊ. ಯಾಕೆ ಗೊತ್ತಿಲ್ಲ ಬಾವಾ? ಅಮ್ಮ ಎಲ್ಲ ಹೇಳಿದ್ರು, ಅಲ್ಲಿ ಏನಾಯ್ತು, ಮತ್ತೆ ಯಾಕೆ ವಾಪಸ್ ಬಂದ ಎಲ್ಲ ಹೇಳಿದ್ರು. ನೋಡು, ಮನುಷ್ಯ ತಪ್ಪು ಮಾಡ್ಬಿಟ್ಟಿದ್ದಾನೆ. ಏನೋ ಇದೊಂದ್ಸರಿ ಕ್ಷಮಿಸ್ಬಿಟ್ಟು ಮನೆಗ್ ಸೇರಿಸ್ಕೊಳ್ಳಿ. ಶ್ರೀಕಂಠ, ನೀನ್ ಹೇಳ್ದಷ್ಟು ಸುಲಭ ಅಲ್ಲ ಕಣಪ್ಪ. ನನಗ್ ಗೊತ್ತು ಬಾವಾ. ಬನ್ನಿ ಕುತ್ಕೊಳ್ಳಿ, ಬನ್ನಿ, ಅದೇನ್ ಮಾತಾಡೋಣ ಬನ್ನಿ. ನಾನು ಗೀತಂಗೂ ಈಗ ಫೋನ್ ಮಾಡಿದ್ದೆ. ದೀಪ್ತಿ ಮತ್ತೆ ಗೀತಾ ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಅಂದ್ರು. ಎಲ್ಲೂ ಹೋಗೋದ್ ಬೇಡ, ಜೀವನಕ್ಕಿಂತ ಹೆಚ್ಚು ಯಾವ್ದು ಇಲ್ಲ, ಬನ್ನಿ ಒಂದ್ 5 ನಿಮಿಷ ಹೋಗುರಂತೆ ಅಂತ ಕರ್ದಿದ್ದೀನಿ. ಈಗ ಬರ್ತಾರ ಅವ್ರು. ಎಲ್ಲ ಸೇರಿ ಮಾತಾಡಿ ಒಂದ್ ನಿರ್ಧಾರ ತಗೊಳ್ಳೋಣ. ಏನಕ್ ದುಡುಕ್ತೀರಾ? ಕುತ್ಕೊಂಡ್ ಮಾತಾಡೋದು ಏನಿದೆ ಶ್ರೀಕಂಠ ಇದ್ರಲ್ಲಿ? ಎಲ್ಲ ಆಗೋಗಿರೋದೇನೆ. ಇನ್ನೇನು ಮಾತಾಡೇನು ಪ್ರಯೋಜನ ಇಲ್ಲ. ಪ್ರಯೋಜನ ಇದೆಯಾ ಇಲ್ವಾ ಅಂತ ನೋಡೋಣ. ಕುತ್ಕೊಳ್ಳಿ, ನೀವು ಸಮಾಧಾನವಾಗಿ ಕುತ್ಕೊಳ್ಳಿ. ಆದಿತ್ಯ, ನೀನು ಕುತ್ಕೊಳ್ಳಪ್ಪ ಅಲ್ಲಿ. ಶ್ರೀಕಂಠ, ಬಾ, ನೀನು ಕುತ್ಕೋ ಬಾ. ಆದಿತ್ಯ, ಏನಪ್ಪ ಈ ತರ ಎಲ್ಲ ಮನೆಯಲ್ಲೇ ಆಗೋದಿಕ್ ಕಾರಣ ನೀನೇ ಅಂತ ಗೊತ್ತು. ನೀನ್ ಮಾಡಿರೋದ್ ಸರಿ ಅಂತ ನಾನು ಹೇಳಲ್ಲ, ನೀನ್ ಮಾಡಿರೋದು ತುಂಬಾ ದೊಡ್ಡ ತಪ್ಪೇನೇನೆ. ಆದ್ರೆ ನೀನ್ ಕಿತ್ಕೊಂಡ್ ಬಂದಾಗ ನೀನ್ ಒಂದ್ ಅವಕಾಶ ಕೊಡ್ಬೇಕು ಅನ್ನೋದಕ್ಕೋಸ್ಕರ ನಾವಿಲ್ಲಿ ಬಂದಿದೀವಿ ಅಷ್ಟೇ. ನೀನ್ ನನ್ ಮಾತಕ್ ಬೆಲೆ ಕೊಡ್ತೀಯಾ ಕೊಡಲ್ವಾ ಹೇಳಪ್ಪ? ಮಾವ, ನಾನೀಗಾಗ್ಲೇ ತುಂಬಾ ನೊಂದ್ಬಿಟ್ಟಿದೀನಿ ಮಾವ. ನನ್ಗಿರೊಂದು ಅವಕಾಶ ಕೊಟ್ರೆ ಸಾಕು, ನನ್ ಜೀವನದಲ್ಲಿ ತುಂಬಾ ಚೆನ್ನಾಗಿ ಬದುಕು ತೋರಿಸ್ತೀನಿ. ಶ್ರೀಕಂಠ, ಬಂದಪ್ಪ. ನೋಡಪ್ಪ, ಈಗ ನಾನು ಗಂಗುನು ಹಿಂಗೆ ಹೇಳ್ತಿದ್ಲು, ಬೇಡ ನಮ್ಮ ಮನೆಯಲ್ಲಿ ಇರೋದೇ ಬೇಡ, ಹೋಗ್ಲಿ, ಎಲ್ಲಾದ್ರೂ ಜೀವನ ಮಾಡ್ಕೊಳ್ಳಿ ಅಂತ ಹೇಳಿದ್ಲು. ನಾನು ಅವಳಿಗೆ ಸಮಾಧಾನ ಮಾಡಿ ಬಂದಿದ್ದೀನಿ. ಇವರು ಅಳಿಯಂದ್ರೆ ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಈಗ ನಿರ್ಧಾರ ನಿಂತಿದೆಪ್ಪ. ಬಾವಾ, ನೋಡಿ, ಈಗ ಗಂಗುನು ಇಲ್ಲಿ ಇರೋದಿಕ್ ಒಪ್ಕೊಂಡಿದ್ದಾಳೆ. ಈಗ ನೀವೇನ್ ಹೇಳ್ತೀರಾ? ಇದ್ರಲ್ಲಿ ನಮ್ದು ಏನಪ್ಪ ಐತೆ? ನಮ್ನೆಲ್ಲರನ್ನ ಕಾಲ್ ಕಸ್ತರ ನಮ್ಮ ಮಾತಿಗೆ ಬೆಲೆ ಕೊಡದೆ ಹೋದ ಇವನು. ಈಗ ಅವ್ರಿಗೆ ಗೀತಂಗುನು ತುಂಬಾ ಅನ್ಯಾಯ ಆಗಿದೆ ಇವನಿಂದ. ಅವ್ರಿಗೆ ಜೀವನ ಏನಾಗ್ಬೇಕು ಹೇಳು? ಈಗ ಹೇಳ್ತಿದ್ದೇನಲ್ಲ ಬಾವಾ, ನಾನ್ ಸರಿ ಹೋಗ್ತೀನಿ ಅಂತ. ಅಣ್ಣ, ನಾನ್ ಮಧ್ಯದಲ್ಲಿ ಮಾತಾಡ್ತೀನಿ ಅಂತ ನೀವೇನು ಬೇಜಾರ್ ಮಾಡ್ಕೋಬೇಡಿ. ಅಲ್ಲ, ಅವಳು ಯಾರು ಸಸ್ಯಾಗಿ ಬಂದಿರೋಳು. ಅವಳ ಮುಂದೆ ನಮ್ಮ ಮಕ್ಳನ್ನ ನಾವ್ ಯಾವತ್ತೂ ಬಿಟ್ಕೊಡ್ಬಾರ್ದು. ನಮ್ಮ ಮಕ್ಳದ್ದು ತಪ್ಪಿದ್ರು ನಾವ್ ಅದನ್ನ ಒಳಗಾಕೋಬೇಕು. ನಿಮ್ಗೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ? ಸಸ್ಯರ ಮುಂದೆ ನಮ್ಮ ಮಕ್ಳನ್ನ ಬಿಟ್ಕೊಟ್ಬಿಟ್ರೆ ಅವರು ಎಲ್ಲಿ ನಮ್ಮ ಮಕ್ಳಿಗೆ ಬೆಲೆ ಕೊಡ್ತಾರೆ? ನಾಳೆ ಇನ್ನು ತಲೆ ಮೇಲೆ ಹೊತ್ತು ಕುತ್ಕೋತಾಳ ಅವಳು. ನಾವ್ ಅಷ್ಟೊಂದು ಸದ್ರ ಕೊಡಕ್ ಹೋಗ್ಬಾರ್ದು. ಸರೋಜಾ, ನೀನ್ ಏನ್ ಮಾತಾಡ್ತಾ ಇದೀಯ ಅನ್ನೋದು ನಿನ್ಗೂ ಅರ್ಥ ಆಗ್ತಾ ಇದ್ಯಾ? ನಿನ್ಗೂ ಒಬ್ಳು ಹೆಣ್ಮಗ್ಳಿದಾಳೆ. ಅವಳಿಗೂ ನಾಳೆ ಗಂಡನ ಮನೆಯಲ್ಲಿ ಅಲ್ಲ, ನಾವು ಈ ತರ ಆಗ್ಲಿ ಅಂತ ಬಯಸೋದಿಲ್ಲ. ಆದ್ರೂ ಒಂದ್ ಮಾತು ಹೇಳ್ತೀನಿ, ಅವಳಿಗೂ ಇದೇ ತರ ಗಂಡನ ಮನೆಯಲ್ಲಿ ಈ ತರ ಸಮಸ್ಯೆ ಬಂದ್ರೆ ಆಗ್ಲೂ ನೀನ್ ಇದೇ ಮಾತು ಹೇಳ್ತೀಯಾ? ಅದ್ ಹಂಗಲ್ಲಣ್ಣ, ನಮ್ಮ ಮಕ್ಳು ಅವಳು ಎಲ್ಲ ಒಂದೇನೇನಾ? ಯಾಕಮ್ಮ, ಅವಳು ಇನ್ನೊಬ್ರು ಮನೆ ಹೆಣ್ಮಗ್ಳು ತಾನೆ? ನೋಡಿ, ಈ ತರ ನೀವು ಮಾತಾಡೋದು ತುಂಬಾ ದೊಡ್ಡ ತಪ್ಪು. ಸರೋಜಾ, ನೀನ್ ಸುಮ್ನಿರು, ನಾವು ಮಾತಾಡ್ತಾ ಇದೀವಿ ತಾನೆ, ಮಧ್ಯದಲ್ಲಿ ಯಾಕೆ ಬಾಯಿ ಆಗ್ತೀಯಾ? ಸರಿ ಬಿಡಿ, ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದಗೋದ್ರಂತೆ, ಹಂಗಾಗತ್ ನಿಮ್ಗೆ. ಏನು ಇದ್ದಂಗೆ ಹೇಳ್ತಿರೋದ್ ನೀನು? ಸುಮ್ನಿರು ನೀನು. ನ್ಯಾಯ ಅಂತ ಅಂದ್ರೆ ಎರಡು ಕಡೆನೂ ಸಮಾನವಾಗಿ ತೂಗ್ಬೇಕು. ಒಂದ್ ಕಡೆಗ್ ಜಾಸ್ತಿ, ಒಂದ್ ಕಡೆಗ್ ಕಮ್ಮಿ ಅಲ್ಲ. ಸುಮ್ನಿರು ನೀನು, ನಾವು ಮಾತಾಡ್ತಾ ಇದೀವಿ. ದೀಪ್ತಿ, ಗೀತಾ ಬರ್ಲಿಲ್ವಾ? ಗೀತಾ ಇಲ್ಲಿ? ಮಾವ ಇಲ್ಲೇ ಇದ್ದಾರೆ, ಅದಕ್ಕೆ ಬನ್ನಿ. ಗೀತಾ, ಈಗ ನಿನ್ ನಿರ್ಧಾರದ್ಮೇಲೆ ಎಲ್ಲ ನಿಂತಿದ್ಯಮ್ಮ. ಈಗ ನೀನೇನ್ ಹೇಳ್ತೀಯಾ? ನೋಡಿ, ಇದರಲ್ಲಿ ನನ್ನ ನಿರ್ಧಾರ ಅಂತ ಏನೂ ಇಲ್ಲ. ಅವತ್ತು ನಾನ್ ಬೇಡ ಅಂತ ಹೋದ್ರೆ ಅವರೇ ನೀನೆ ಬೇಡ ಅಂತ ಹೋದಾಗ ಬಿಟ್ಬಿಟ್ಟು ಸುಮ್ಮನಾಗೋದಿಕ್ಕೆ, ಬಂದು ನೀನ್ ಬೇಕು ಅಂತ ಅಂದಾಗ ಅವ್ರ ಜೊತೆ ಹೋಗಿ ಸಂಸಾರ ಮಾಡೋದಕ್ಕೆ ಇದು ಏನು ಅಂತ ಅನ್ಕೊಂಡಿದ್ದಾರೆ? ಹೋಗಿ ನಾನೇನ್ ಗೊಂಬೆನಾ? ಒಂದ್ಸರಿ ಇದ್ದಿದ್ ಮನ್ಸು ಇನ್ನೊಂದ್ಸರಿ ಬದಲಾಗುತ್ತೆ ಅಂತ ಅಂದ್ರೆ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ತಾಳೆ ತಕ್ಕ ಕುಣಿಯಕ್ ನಾವು ಗೊಂಬೆ ಇಲ್ಲ. ನಮಗೂ ಒಂದು ಮನುಷ್ಯತ್ವ, ಮನಸ್ಸಾಕ್ಷಿ ಅಂತ ಇರುತ್ತೆ. ಅದಕ್ಕೆ ಒಪ್ಪಿನೇ ನಾವು ನಡೆಯೋದು. ಈಗ ಇವ್ರು ಬೇಡ ಅಂತ ಬಿಟ್ಟು ಹೋದ್ರಲ್ಲ, ಬೇಡ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟಿದೆ. ಇವಾಗ ಬಂದು ನೀನ್ ಬೇಕು, ನಿನ್ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೆಂಗ್ ಒಪ್ಕೊಳಕಾಗುತ್ತೆ ನಾನು? ನೋಡಮ್ಮ, ಈ ಜೀವನ ಅಂತ ಅಂದ್ರೆ ಕೈಗೆ ಬಳೆ ತೊಟ್ಕೊಂಡಂಗೆ. ಈ ಕೈಗೆ ಗಾಜಿನ ಬಳೆ ತೊಟ್ಕೊಂಡ್ಬಿಟ್ಟು ಒದ್ರು ಬಿಟ್ರೆ ಎಲ್ಲ ಒಡೆದೋಗ್ಬಿಡುತ್ತೆ, ಏನು ಯೂಸ್ ಇಲ್ಲ. ಅದನ್ನ ಮುಚ್ಚಿಟ್ಟವಾಗಿ ಜೋಪಾನವಾಗಿ ನೋಡ್ಕೊಂಡ್ರೆ ಕೈ ತುಂಬಾ ಲಕ್ಷಣವಾಗಿ ಬಳೆ ಇರುತ್ತಲ್ವೇನಮ್ಮ. ಕೋಪದ ಕೈಲಿ ಯಾವತ್ತು ಬುದ್ಧಿ ಕೊಡ್ಬಾರ್ದಮ್ಮ.
ನಾನು ನಿಮ್ಮನ್ನ ಅಪ್ಪ ಅಂತ ಕರಿಬೋದಾ? ಹಾ ಕರಿಯಮ್ಮ, ಏನ್ ತೊಂದ್ರೆ ಇಲ್ಲ. ನೀನ್ ನನ್ನ ಅಪ್ಪ ಅಂತಾನೆ ತಿಳ್ಕೊ, ಅಪ್ಪ ಅಂತಾನೆ ಕರಿ. ನೋಡಿ ಅಪ್ಪ, ಈಗ ಇವರು ಬೇಡ ಅಂತ ಅವತ್ತು ಬಿಟ್ಟು ಹೋದ್ರಲ್ಲ, ಬಿಟ್ಟು ಹೋದ್ರೆ ಇವತ್ತು ಯಾಕೆ ಬಂದಿದ್ದಾರೆ? ಇವತ್ತು ಅವಳು ಯಾರೋ ಕೈ ಕೊಟ್ಲು, ಅವಳು ಮೋಸ ಮಾಡಿದ್ಲು ಅನ್ನೋದಕ್ಕೋಸ್ಕರ ಮತ್ತೆ ನನ್ನ ಹತ್ರ ಬಂದಿದ್ದಾರೆ. ನಾಳೆ ಮತ್ತೆ ಇದೇ ತರ ಆದ್ರೆ ಯಾರು ಜವಾಬ್ದಾರಿ ನನ್ನ ಜೀವನಕ್ಕೆ? ನಾನು ಕೊನೆವರೆಗೂ ಇದೇ ತರ ಸಫರ್ ಮಾಡ್ಕೊಂಡಿರ್ಬೇಕಾ? ನಿನ್ನ ಕೊನೆಯವರೆಗೂ ಸಫರ್ ಮಾಡುವಂತ ಯಾರು ಹೇಳ್ತಾ ಇಲ್ವಮ್ಮ. ಅನ್ಸರ್ಸ್ಕೋ. ಗಂಡ ಏನೋ ಒಂದ್ ತಪ್ಪು ಮಾಡ್ಬಿಟ್ನಾ, ತಿದ್ದಿ ಬುದ್ಧಿ ಕಲ್ಸ್ಕೊ. ನೀನ್ ಹಿಡ್ತು ತಗೋ ಅವನನ್ನ. ಅವನಿವತ್ತು ಹೇಳ್ತಿದ್ದಾನೆ, ನಾನು ಇನ್ನೊಂದ್ಸರಿ ಆ ತಪ್ಪು ಮಾಡಲ್ಲ. ಗೀತಾ ಹೇಗ್ ಹೇಳ್ತಾಳೋ ಹಾಗೆ ಕೇಳ್ಕೊಂಡು ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಹೋಗ್ತೀನಿ. ಇನ್ನೊಂದ್ಸರಿ ನಮ್ಮ ಕುಟುಂಬಕ್ಕಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ನಿನ್ ಮಗ ಹಿಂಗೆ, ನಿಮ್ ಮನೆಯವ್ರು ಹಿಂಗೆ ಅಂತ ಅಂತ ಹೆಸರು ಬರ್ದೇ ಇರೋ ತರ ನಾನು ನೋಡ್ಕೋತೀನಿ, ಚೆನ್ನಾಗಿರ್ತೀನಿ ಅಂತ ಹೇಳ್ತಿದ್ದಾನೆ. ಒಂದ್ ಅವಕಾಶ ಕೊಟ್ಟು ನೋಡಮ್ಮ. ನೋಡಿಯಪ್ಪ, ಬೇಕಿದ್ರೆ ನಾನು ಅವ್ರ ಈ ಮನೆಯಲ್ಲಿ ಇರೋದ್ ಬೇಡ ಅಂತ ಹೇಳಲ್ಲ, ಯಾಕಂದ್ರೆ ಅವ್ರ ಈ ಮನೆ ಮಗ, ಅವ್ರು ಇರ್ಲಿ ಈ ಮನೆಯಲ್ಲಿ. ಆದ್ರೆ ನನ್ಗೆ ಅವ್ರನ್ನ ಗಂಡ ಅಂತ ಒಪ್ಕೊಳ್ಳೋದಿಕ್ಕೆ ಸದ್ಯದ ಮಟ್ಟಿಗೆ ಆಗ್ತಾ ಇಲ್ಲ. ಏನಮ್ಮ ಅದು ನಿನ್ ಮಾತು? ನಾನು ನೋಡ್ತಾನೆ ಇದ್ದೀನಿ, ಏನ್ ಬಾಯಿ ಬಂದ ಮಾತಾಡ್ತೀಯಲ್ಲ. ಗಂಡನ ಗಂಡ ಅಂತ ಒಪ್ಕೊಳ್ದೆ ಇನ್ನೇನಂತ ಒಪ್ಕೋತೀಯ? ಅವನನ್ನ ಗಂಡ ಅಲ್ಲ ಅಂತ ಅಂದ್ಮೇಲೆ ಈ ಮನೇಲಿ ಇರೋ ಹಕ್ಕು ನಿನ್ಗೇನಿದೆ? ಅವನಿಂದ ಈ ಮನೆಗೆ ಬಂದಿರೋದ್ ನೀನು, ಅವ್ನ್ ಮದ್ವೆ ಮಾಡ್ಕೊಂಡಿರೋದ್ರಿಂದ ಈ ಮನೇಲಿ ಸ್ಥಾನ ಸಿಕ್ಕಿರೋದು ನಿನ್ಗೆ. ಅದನ್ನ ಬಿಟ್ಬಿಟ್ಟು ಏನೇನೋ ಮಾತಾಡ್ತಾಳೆ. ಅವನೇ ಗಂಡ ಅಲ್ಲ ಅಂತ ಒಪ್ಕೊಳ್ಳಲ್ಲ ಅಂತ ನೀನ್ ಇನ್ನಾಕಿರ್ತೀಯ? ಹೋಗು ನಿಮ್ಮ ಅಪ್ಪನ ಮನೆಗೆ. ಸರೋಜಾ, ನೀನ್ ಸ್ವಲ್ಪ ಬಾಯಿ ಮುಚ್ತೀಯಾ? ಏನ್ ಬಾಯಿಗೆ ಬಂದಂಗ್ ಮಾತಾಡ್ತೀಯಲ್ಲ, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಬಾವಾ, ಈಗ ಗೀತಾ ನೋಡಿದ್ರೆ ಈ ತರ ಹೇಳ್ತಿದ್ದಾಳೆ. ಈ ಗೀತಂಗೂ ನಾವು ಫೋರ್ಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಆದಿ ಮಾಡಿರೋದು ಅಂತ ದೊಡ್ಡ ತಪ್ಪೇನೇನೆ. ಅವಳ ಮನ್ಸ್ಗೂ ತುಂಬಾ ಬೇಜಾರಾಗಿದೆ. ಯಾರಾದ್ರೂ ಗಂಡ ಬೇಡ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ನೋವಾಗಿದೆ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ನನಗೂ ಒಬ್ಳು ಮಗಳಿದ್ದಾಳೆ, ನಾನು ಇವಳನ್ನು ನನ್ನ ಮಗಳು ಅಂತಾನೆ ಅನ್ಕೊಂತೀನಿ. ಆ ದೃಷ್ಟಿಯಿಂದ ನಿಮ್ಗೆ ಹೇಳ್ತೀನಿ ನೋಡಿ. ಅವಳಿಗೂ ಮನ್ಸು ತಿಳಿಯಾಗೋವರ್ಗುನು ಆದಿ ಇಲ್ಲೇ ಇರ್ಲಿ. ಅವಳೇನು ಗಂಡ ಅಂತ ಒಪ್ಕೊಳ್ಳೋದಿಲ್ವಾ? ಬೇಡ. ಅವಳ ಮನ್ಸು ತಿಳಿಯಾಗೋವರ್ಗು ಅವ್ಳು ಹೆಂಗ್ ಬೇಕೋ ಹಂಗೆ ಇರ್ಲಿ. ಆದ್ರೆ ಆ ದಿನ ಸಡನ್ ಆಗಿ ನೀವು ಅಲ್ಲಿ ಹೋಗು, ನೀನ್ ಎಲ್ಲೋ ಹೋಗು ಅಂತ ಅಂದ್ರೆ ಅವ್ನ್ ಎಲ್ಲ ಹೋಗ್ಬೇಕು ಹೇಳಿ? ಇಲ್ಲಿರೋದಿಕ್ ಅವಕಾಶ ಮಾಡ್ಕೊಡಿ. ಅವ್ನ್ ಇತ್ಕೊಂಡ್ ಹೋಗ್ಲಿ. ಈ ಮುಂಚೆ ಹೆಂಗಿದ್ನೋ ಹಂಗ್ ಇತ್ಕೊಂಡ್ ಹೋಗ್ಲಿ. ಅಳಿಯಂದ್ರೆ ಎಲ್ಲರೂ ಇಷ್ಟ ಹೇಳ್ತಿದಾರೆ, ಯಾಕೆ ಇನ್ನೂ ಹಠ ಸಾಧಿಸ್ತೀರಾ? ಕೋಪ ಎಲ್ಲ ಸೈಡ್ ಬಿಟ್ಬಿಡಿ. ಮಗನ್ ಮಗ ನೋಡಿ ಸ್ವಲ್ಪ. ಪಾಪ ಎಲ್ಲಿ ಹೋಗ್ಬೇಕು ಅವನು? ನೋಡಿ, ಇದೊಂದ್ಸರಿ ಕ್ಷಮಿಸಿ ಅವನಿಗೊಂದ್ ಜೀವನಕ್ಕೆ ಆಧಾರ ಮಾಡ್ಕೊಡಿ. ತಂದೆ ತಾಯಿಯಾಗಿತ್ಕೊಂಡು ನೀವೇ ಅವನಿಗೆ ಸಪೋರ್ಟ್ ಮಾಡಿಲ್ಲ, ಹೆಂಗೆ ಹೇಳಿ? ಸರಿ ಆಯ್ತು, ನೀವ್ ಇಷ್ಟ ಹೇಳ್ತಾ ಇದೀರಾ ಅಂತಂದ್ರೆ ಇನ್ನೂ ಒಂದು ಅವಕಾಶ ಕೊಟ್ಟೇ ಬಿಡ್ತೀನಿ ನಾನು. ಆದ್ರೆ ಗೀತಂಗೆ ಯಾವ್ದೇ ತರ ನೀನು ಅವಮಾನ ಮಾಡೋದಾಗ್ಲಿ, ಹಾಗೆ ಹೀಗೆ ಅಂತ ಬೈಯೋದಾಗ್ಲಿ ಮಾಡ್ಬಾರ್ದು. ಈ ಮನೆಯಲ್ಲಿ ಅವಳು ಈ ಮನೆ ಮಗಳ ತರ ಇರ್ತಾಳೆ, ಅವಳಿಗೂ ಎಲ್ಲಾ ಸ್ಥಾನಮಾನನೂ ಇದೆ. ಇದೊಳ್ಳೆ ಚೆನ್ನಾಗಿ ಹೇಳ್ತಾ ಇದೀರಾ ನೀವು. ಇನ್ನೊಬ್ರ ಮನೆ ಮಕ್ಳಿಗೆ ಈ ಮನೆನ ಸ್ಥಾನ ಐತೆ, ಯಾಕೆ ಈ ಮನೆ ಮಗಂಗೆ ಸ್ಥಾನ ಇಲ್ವಾ? ಏನ್ ಯಾರು ಮಾಡ್ಬಾರ್ದು ತಪ್ಪು ಮಾಡಿದಾನ? ಏನೋ ಗನ್ಸು ಏನೋ ಒಂದ್ ತಪ್ಪು ಮಾಡಿರ್ತಾನೆ, ಬಿಡಿ ಹೋಗ್ಲಿ. ಹೆಂಡತಿ ಆದಳು ಎಲ್ಲಾನು ಅನುಸರಿಸ್ಕೊಂಡು ಹೋಗ್ಬೇಕು. ನೋಡಮ್ಮ ಸರೋಜಾ, ನಾನು ನಿನ್ ಜೊತೆ ಏನಾದ್ರೂ ಅಂದ್ರೆ ನಿನ್ಗೆ ಬೇಜಾರಾಗುತ್ತೆ. ದಯವಿಟ್ಟು ಈ ತರ ಎಲ್ಲ ಮಾತಾಡಕ್ ಹೋಗ್ಬೇಡ. ಸರೋಜಾ, ಸುಮ್ನೆ ಇರೇ ನೀನು. ಸರಿ ಬಾವ, ನೀವ್ ಹೇಳ್ದಂಗೆ ಆಗ್ಲಿ. ಆದಿತ್ಯ, ನೋಡಪ್ಪ, ಈಗ ಈ ಮನೇಲಿರಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇನ್ನ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಿನಗ್ ಸಂಬಂಧಪಟ್ಟಿದ್ದು. ಈಗ ನಿನ್ ಗೀತನ್ ಜೊತೆ ಹೇಗಿರ್ತೀಯೋ ಏನ್ ಮಾಡ್ತೀಯೋ ಗೊತ್ತಿಲ್ಲ. ಅವಳ ಮನ್ಸನ್ನ ಗೆಲ್ಲು. ಇನ್ನೊಂದ್ಸರಿ ಒಳ್ಳೆ ಜೀವನ ಕಟ್ಕೋ. ಇನ್ನೊಂದ್ಸರಿ ಈ ತರ ತಪ್ಪು ಮಾಡಕ್ ಹೋಗ್ಬೇಡ. ಸರಿ ಮಾವ, ಸದ್ಯಕ್ಕೆ ಇಷ್ಟಾದ ಅವಕಾಶ ಕೊಟ್ರಲ್ಲ, ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನೀವು ನನ್ನ ಪರವಾಗಿ ಮಾತಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಗೆ ಯಾವತ್ತು ಅವಮಾನ ಆಗದಿರೋ ತರ ನಾನು ನಡ್ಕೋತೀನಿ. ಇವತ್ತು ಏನ್ ನನ್ನ ಪರವಾಗಿ ಮಾತಾಡಿದಿರೋ, ನಾಳೆ ನಾನೊಂದು ಸಂಸಾರ ಉಳಿಸಿದ್ದು ಪುಣ್ಯ ನಿಮಗ್ ಬರುತ್ತೆ ಮಾವ. ಸರಿನಪ್ಪ, ಯಾರು ಸಂಸಾರ ಕಿತ್ತಾಕ್ಬೇಕು ಅಂತ ನೋಡಲ್ಲಪ್ಪ, ಅದನ್ನ ಉಳಿಸೋದಿಕ್ಕೆ ಟ್ರೈ ಮಾಡ್ತಾರೆ. ನೀವು ಅದನ್ನ ಅದೇ ತರ ನೋಡ್ಕೋಬೇಕಷ್ಟೇ. ಸರಿಯಾಗಿದೆ, ಇತ್ಕೊಂಡು ಹೋಗ್ಲಿ. ಇನ್ನೇನಪ್ಪ, ಆಯ್ತು, ಇತ್ಕೊಂಡು ಹೋಗು ಅಂತ ಹೇಳಾಯ್ತು. ಇನ್ನ ಎಲ್ಲಾನು ತಿತ್ಕೊಂಡು ಇನ್ನೊಂದ್ಸರಿ ಈ ತರ ತಪ್ಪು ಮಾಡ್ದಂಗೆ ಚೆನ್ನಾಗಿರಪ್ಪ. ಸರಿ ಮಾವ, ಆಯ್ತು.